ಪ್ರಣಾಮ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಗೊತ್ತಿದ್ದಾಗ ಇದು ಮಹಾಕಾಲ್ ದರ್ಶನದ ವಿಡಿಯೋ ಐತಿ. ಆ್ಯಂಡ್ ನಾ ಎಲ್ಲ ದರ್ಶನ ಪ್ರೊಸೀಜರ್ ನಿಮಗೆ ಹೇಳ್ತೀನಿ. ಅಲ್ಲಿ ಯಾವಾಗ ನಾವು ಹೋಗಬೇಕು, ಯಾವಾಗ ಅವ್ರದ್ದು ಯಾವ್ಯಾವ ದರ್ಶನಗಳದಾವ ಅದ್ರ ಬಗ್ಗೆ ಎಲ್ಲ ಎಂಟೈರ್ ವಿಡಿಯೋ ಒಳಗೆ ಹೇಳ್ತೀನಿ. ಆಮೇಲೆ ನಮ್ಮ ಜರ್ನಿ ಫ್ರಮ್ ಬೆಳಗಾವಿ ಟು ಉಜ್ಜಯಿನಿ ನಾವು ಹೆಂಗೆ ಹೋಗಿದ್ದೀವಿ ಆ ಥರದ್ದೆಲ್ಲ ಸಂಪೂರ್ಣ ವಿವರನ ಕೊಡ್ತೀನಿ. ಎಂಡಿಗೆ ನಾ ರಿವೀಲ್ ಮಾಡ್ತೀನಿ ಯಾಕೆ ಮಹಾಕಾಲ್ ದರ್ಶನ್ ನಾವು ಒಮ್ಮೆರೆ ಜೀವನದಾಗ ಮಾಡ್ಬೇಕಂತೇಳಿ. ಸೊ ಲೆಟ್ಸ್ ಪ್ರೊಸೀಡ್. ನಾವು ಅರ್ಲಿ ಮಾರ್ನಿಂಗ್ ಬೆಳಗಾವಿಯಿಂದ ಬೈ ಏರ್ ಹೋಗಿದ್ವಿ. ಇಟ್ ವಾಸ್ ಅರೌಂಡ್ 7 o'clock ನಮ್ದು ಫ್ಲೈಟ್ ಇದ್ದಿದ್ದು. ಬಟ್ ಎಲ್ಲರಿಗೂ ಗೊತ್ತಿದ್ದಂಗೆ 2 hours ಬಿಫೋರ್ ನಾವು ಹೋಗ್ಬೇಕಾಗ್ತತಿ. ಅಲ್ಲಿ ನಾವೇನು ಬ್ರೇಕ್ಫಾಸ್ಟ್ ಮಾಡಿ ಹೋಗಿರಲಿಲ್ಲ. ಆ್ಯಂಡ್ ಇಮ್ಯಾಜಿನ್ ವಾಟ್, ಅಲ್ಲಿ ಹೋಗಿ ಏನಾರು ತಿನ್ಬೇಕಂತಂದ್ರೆ ಎಲ್ಲ ಶಾಪ್ಸ್ ಕ್ಲೋಸ್ಡ್ ಇದ್ದು. ಸೊ ಇವಾಗಂತೂ ಐ ಥಿಂಕ್ ಫ್ಲೈಟ್ ಸ್ವಲ್ಪ ಪ್ರಾಬ್ಲಮ್ ನಡೆದೈತಿ. ಬಟ್ ನಾವು ಹೋದಾಗ ಅಷ್ಟೇನು ಇದ್ದಿರಲಿಲ್ಲ. ಸೊ ಒಂದು ಶಾರ್ಟ್ ಡ್ರೈವ್ ಏರ್ಪೋರ್ಟ್ದಿಂದ ಏರ್ಪ್ಲೇನ್ವರೆಗೂ. ಆ್ಯಂಡ್ ದೆನ್ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ಇಲ್ಲಿಂದ ಇಟ್ ವಾಸ್ ಇಂಡಿಗೋ ಫ್ಲೈಟ್ ನಾವು ತೊಗೊಂಡಿದ್ವಿ. ಸೊ ಆಫ್ಟರ್ 1.5 hour ನಮ್ಮದು ಜರ್ನಿ ಆದಮೇಲೆ ನಾವು ಮುಟ್ಟಿದ್ವಿ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ಏರ್ಪೋರ್ಟ್, ಇಂದೋರ್, ಮಧ್ಯಪ್ರದೇಶ್. ಸೊ ಅಲ್ಲಿಂದ ನಾವು ಕ್ಯಾಬ್ ಮಾಡಿದ್ದೆವು, ಅದು ಪ್ರೀ ಬುಕ್ ಇತ್ತು. ಸೊ ಅಲ್ಲಿಂದ 1.5 hour ಜರ್ನಿ ಫ್ರಮ್ ಇಂದೋರ್ ಟು ಉಜ್ಜಯಿನಿ. ಸೊ ಬರ್ರಿ. ಇದು ನಾವು ಇದ್ದಿದ್ದು ಹೋಟೆಲ್ ಅವಂತಿಕಾ ಹೋಟೆಲ್ ಉಜ್ಜಯಿನ್ ಒಳಗೆ. ಇದು ರೈಲ್ವೇಸ್ ದಿಂದ ಕನೆಕ್ಟೆಡ್ ಐತಿ. ತೋ ಅಲ್ಲಿ ನ್ಯೂಕ್ಲಿಯರ್ ಫ್ಯಾಮ್ಲಿ ಆಗಲಿ ಜಾಯಿಂಟ್ ಫ್ಯಾಮ್ಲಿ ಆಗಲಿ ಇರಾಕ್ ರೂಮ್ಸ್ ಅವೈಲೇಬಲ್ ಅದಾವು. ಲೈಕ್ ಇಫ್ 10 ಜನ ಒಂದು ರೂಮ್ ಒಳಗೆ ಇರ್ಬೇಕಂದ್ರೂ ಅಲ್ಲಿ ಅವ್ರು ಅರೇಂಜ್ಮೆಂಟ್ ಮಾಡಿದರು. 4 ಜನ ಇರಬೇಕಾದ್ರೂ ಅರೇಂಜ್ಮೆಂಟ್ ಮಾಡಿದರು. 2 ಜನ ಇರಬೇಕಾದ್ರೂ ಅರೇಂಜ್ಮೆಂಟ್ ಮಾಡಿದರು. ಆ್ಯಂಡ್ ಅಲ್ಲಿ ಸಪ್ರೇಟ್ ಡಾಮಿಟ್ರೀಸೂ ಅದಾವು. ತೋ ಎಸ್, ಇಟ್ಸ್ ಅ ಬ್ಯೂಟಿಫುಲ್ ಆಲ್ ಟುಗೆದರ್. ನಾವಂತೂ ಅವ್ರದ್ದು ಇದೈತಿ, ರೆಸ್ಟೋರೆಂಟು ಐತಿ. ಸೊ ಊಟ ಗೀಟ ಅದು ಅಲ್ಲೇ ಎಲ್ಲ ಸಿಗ್ತೈತಿ. ಬಟ್ ರೂಮ್ಸು ಎಲ್ಲ ಚಲೋ ಇದಾವ, ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಕಂಫರ್ಟ್ ಮತ್ತು ಲಕ್ಸುರಿ ನಿಮ್ದು ಫಸ್ಟ್ ಪ್ರಯಾರಿಟಿ ಇದ್ರೆ ನೀವೇನು ಮಾಡ್ಬೇಕಂದ್ರೆ ಪ್ರೆಸಿಡೆಂಟ್ ಹೋಟೆಲ್ ಅಂತೇಳಿ ಒಂದು ಐ ಥಿಂಕ್ ಇದು 5-6 ಕಿಲೋಮೀಟರ್ ದೂರ ಐತಿ ಉಜ್ಜಯಿನಿ ಒಳಗೆ. ಸೊ ಅಲ್ಲಿ ನೀವು ರೂಮ್ ಬುಕ್ ಮಾಡ್ಬೋದು. ಆನ್ಲೈನ್ ನೀವು ಚೆಕ್ ಮಾಡಿದ್ರೆ ನಿಮಗೆ ಸಿಗ್ತೈತಿ. ಲಕ್ಸರಿ ಬೇಕಂತಂದ್ರೆ ಆ ಹೋಟೆಲ್ ಬುಕ್ ಮಾಡ್ಬೋದು. ಅದು ಒಂದು ಆಮೇಲೆ ನೋಡಿದ್ವಿ ನಾನು. ಸೊ ಲೇಟರ್ ನಾವೇನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮಂದಿರ ಹತ್ರನೂ ಕೆಲವು ರೂಮ್ಸ್ ಅದಾವೆ. ಸೊ ನೀವು ಅಲ್ಲಿಯೂ ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟ್ಲಿ ಹೋಗಿನೂ ಕೇಳ್ಬೋದು. ಎಲ್ಲ ರೂಮ್ಸ್ ಅವೈಲೇಬಲ್ ಇರ್ತಾವೆ. ಸೊ ಆ್ಯಸ್ ಸಚ್ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇದು ಮಹಾಕಾಲ್ ಮಂದಿರದ ಮೇನ್ ಆವರಣ ಐತಿ. ನೀವು ಇಲ್ಲಿ ಮುಟ್ಬೇಕಂತಂದ್ರೆ 5 ದಾರಿಗಳು ಅದಾವು. ಬಟ್ ಎಲ್ಲ ದಾರಿಗಳು ಬಂದಿರ್ತಾವೆ. ಸೊ ಆಟೋದಾಗ ನೀವು ಏನು ಹೇಳ್ಬೇಕಂತಂದ್ರೆ ಇದರ್ ನಂಬರ್ 1 ಆರ್ ನಂಬರ್ 5 ನಮಗೆ ಬಿಡಂತ ಹೇಳ್ಬೇಕು. ಯಾಕಂತಂದ್ರೆ ಇವು 2 ಸಮೀಪದ. ಇವಾಗ ದರ್ಶನ್ ಪ್ರೊಸೀಜರ್ ಎಲ್ಲ ಹೇಳ್ತೇನೆ ನಿಮಗೆ. ಅಲ್ಲಿ ಮೇನ್ಲಿ 3 ಟೈಪ್ ದರ್ಶನ್ ಅದಾವ. ಒಂದು ಭಸ್ಮಾರತಿ ಐತಿ, ಇನ್ನೊಂದು ಶೀಘ್ರ ದರ್ಶನ್, ಮತ್ತು 3ನೇದು ಫ್ರೀ ದರ್ಶನ್. ಭಸ್ಮಾರತಿಗೆ ನೀವು ಮೊದಲು 2-3 ತಿಂಗಳ ಮುಂಚಿತವಾಗಿನ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಅಲ್ಲಿ ಹೋಗಿ ನಾವು ದರ್ಶನ್ ತಗೋತೀವಿ, ಭಸ್ಮಾರತಿಗೆ ನಾವು ಅಟೆಂಡ್ ಆಗ್ತೀವಿ ಅಂತಂದ್ರೆ ಅದು ಪಾಸಿಬಲ್ ಇಲ್ಲ. ಆನ್ಲೈನನ್ನು ಅದ್ರ ಬುಕ್ಕಿಂಗ್ ಆಗ್ತಾವೆ. ಅಟ್ಲೀಸ್ಟ್ 3 ತಿಂಗಳ ಮೊದಲು ನೀವು ಅದನ್ನು ಮಾಡ್ಬೇಕು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. 2ನೇದು ಶೀಘ್ರ ದರ್ಶನ್ಗೆ ನೀವು ಯಾವಾಗ ಬೇಕಾದಾಗ ದರ್ಶನ ತೊಗೋಬೋದು. ಅದು ಕ್ಯೂ ಒಳಗನೆ ಇದನ್ನು ಮಾಡಿ ಹೋಗಬೇಕು. ಬಟ್ ಗರ್ಭಗೃಹ, ಮಹಾಕಾಲ್ ಗರ್ಭಗೃಹ ಎಂಟರ್ ಮಾಡೋಕೆ ನಿಮಗೆ ಸಿಗಂಗಿಲ್ಲ. ನಂದಿ ಹಾಲ್ ಏನೈತಿ ಅಲ್ಲಿ ನೀವು ನಿಂತನ ನೀವು ದರ್ಶನ ತೊಗೋಬೋದು. ಶೀಘ್ರ ದರ್ಶನ್ಗೆ ನೀವು 250 rupees ಪರ್ ಪರ್ಸನ್ ಕೊಡಬೇಕು. ಸೊ ಇನ್ನೊಂದು ಏನು ದರ್ಶನ ಐತಿ ಅದು ಫ್ರೀ ದರ್ಶನ ಐತಿ. ಅದ್ರಾಗ ನೀವು ಯಾವುದೂ ದುಡ್ಡು ಕೊಡುವಂಗಿಲ್ಲ. ಜಸ್ಟ್ ಹೋಗಿ ಅಲ್ಲಿ ಕ್ಯೂನಾಗ ನಿಲ್ಲಬೇಕು. ಆಮೇಲೆ ಅದರದ್ದು ಎಲ್ಲಕ್ಕಿಂತ ಚಲೋ ನಮಗೇನು ಅನಿಸುತ್ತೆ ಅಂದ್ರೆ ಡೈರೆಕ್ಟ್ ಗರ್ಭಗೃಹ ಒಳಗೆ ನಿಮಗೆ ಅಲ್ಲಿ ಬಿಡ್ತಾರೋ. ಆಮೇಲೆ ನೀವು ಜಲ್ ಅಭಿಷೇಕನೂ ಮಾಡ್ಬೋದು. ಜಸ್ಟ್ ಫ್ಯೂ ಸೆಕೆಂಡ್ಸ್ ಒಳಗೆ ಅದನ್ನು ಮುಗಿಸ್ತಾರೋ. ಇನ್ನೊಂದು ಮಹತ್ವವಾದ ಇನ್ಫಾರ್ಮೇಷನ್ ಏನೈತೆ ಅಂತಂದ್ರೆ, ನೀವು ದೇವ್ರ ಗುಡಿ ಒಳಗೆ ಹೋಗ್ಬೇಕಾದ್ರೆ ಗಂಡು ಮಕ್ಕಳಿಗೆ ಧೋತಿ ಐತಿ ಆ್ಯಂಡ್ ಹೆಣ್ಮಕ್ಳಿಗೆ ಸಾರಿ, ಸಣ್ಣ ಮಕ್ಕಳಿಗೆ ನೀವು ಯಾವುದೂ ಟ್ರೆಡಿಷ್ನಲ್ ಡ್ರೆಸ್ ಹಾಕೋಬೋದು, ಜಸ್ಟ್ ಲೈಕ್ ಲಂಗಾದವನಿ ಟೈಪ್. ಬಟ್ ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ ಒಳಗೆ ಇದ್ರನ್ನ ನಿಮಗಲ್ಲಿ ಅಲೌ ಮಾಡ್ತಾರೋ, ಇಲ್ಲಂತಂದ್ರೆ ಒಳಗೆ ಅಲೌ ಮಾಡೋಂಗಿಲ್ಲ. ಸೊ ಅದನ್ನು ಎಲ್ಲರಿಗೂ ಒಂದು ಸ್ವಲ್ಪ ಲಕ್ಷ್ಯ ಇರಲಿ.
ಇದು ಮಹಾಮಂಗಳಾರತಿ ಐತಿ. 2 ದಿನ 7:20 ಸ್ಟಾರ್ಟ್ ಆಗ್ತೈತಿ. ನೋಡ್ರಿ ಎಷ್ಟು ಪೇಷನ್ಸ್ದಿಂದ ಅವ್ರು ಹೆಂಗೆ ಆರತಿ ಮಾಡ್ತಾರೋ, ಎಷ್ಟು ಸ್ಟ್ರೆಂತ್ ಬೇಕು ಅದಕ್ಕೆ. ಅದು ನೋಡಕ್ಕೂ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಆರತಿ ಮಾಡ್ತಾರೆ ಅವ್ರ ದೇವ್ರದ್ದು. ಅವ್ರು ಮಾಡೋ ಭಕ್ತಿ ಮುಂದೆ ನಮ್ಮದು ಭಕ್ತಿ ಏನೂ ಇಲ್ಲ ಅನ್ನಿಸ್ತದೆ ನನಗೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೋ. ಎಸ್ ಗೈಸ್, ಇವಾಗ ಟೈಮ್ ಐತಿ ನಾ ರಿವೀಲ್ ಮಾಡೋದು ಏನಂತಂದ್ರೆ, ನಾವು ಯಾಕೆ ಜೀವನದಾಗ ಒಮ್ಮೆರೆ ಮಹಾಕಾಲ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು. ಯಾಕಂತಂದ್ರೆ ನಮ್ಮ ಜೀವನದಾಗ ಯಾವಾಗೂ ಆಕ್ಸಿಡೆಂಟ್ ಅನ್ನೋದು ಆಗಂಗಿಲ್ಲ. ಒಮ್ಮೆ ನೀವು ಅವ್ರ ದರ್ಶನ ತೊಗೊಂಡ್ರಿ, ದುರ್ಘಟನೆ ಅನ್ನೋದು ನಿಮ್ಮ ಜೀವನದಾಗ ಆಗಂಗಿಲ್ಲ. ಎಸ್, ನೀವು ಖರೇನ ಕೇಳತ್ತೀರಿ. ತೋ ಶುದ್ಧ ಮನಸ್ಸಿಂದ ನೀವು ಹೋಗಿ ಮಹಾಕಾಲ್ ಜ್ಯೋತಿರ್ಲಿಂಗ ದರ್ಶನ ತಗೋರಿ ಮತ್ತು ಒಂದು ಆಶೀರ್ವಾದ ಪಡ್ಕೋರಿ. ಆ್ಯಂಡ್ ನಿಮಗೆ ಯಾವಾಗೂ ಸುರಕ್ಷಿತವಾಗಿ ನಿಮ್ಮ ಜೀವನ ಇರಲಿ ಅಂತೇಳಿ ಹೇಳಿ ನಾನು ಎಪಿಸೋಡ್ ಇಲ್ಲೇ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿರಿ. ಆ್ಯಂಡ್ ಗೈಸ್, ಗೊತ್ತೈತಲ್ಲ, ಸಬ್ಸ್ಕ್ರೈಬ್ ಮಾಡೋದಾಗಲಿ, ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ ಪ್ಲೀಸ್ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀ ಮಹಾಕಾಲ್.